ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಯಾವುದಂದ್ರೆ ಫ್ಲೀ, ಓಡಿ ಹೋಗ್ರಿ. ದೇವರ ವಾಕ್ಯ ನಮಗೆ ಕಲಿಸ್ತದೆ ಕೆಲವು ಸಂಗತಿಗಳಿಂದ, ಭಾಳ ಸಂಗತಿಗಳಿದೆ, ವಿ ಹ್ಯಾವ್ ಟು ಫ್ಲೀ. ಆದರೆ ನಾವು ಕೆಲವು ಸಂಗತಿಯನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಮೊದಲನೇದಾಗಿ ನಾವು ನೋಡಿದೆ ಅಂದರೆ ಫ್ಲೀ ಫ್ರಾಮ್ ಯೂತ್ಫುಲ್ ಲಸ್ಟ್. ಈ ಯೂತ್ಫುಲ್ ಲಸ್ಟಲ್ಲಿ ಮೊದಲನೇದಾಗಿ ನಾವು ನೋಡಿದೆ ಅಂದರೆ ಶರೀರದ ಆಸೆ. ಎರಡನೇದಾಗಿ ಇಟ್ ಸೇಸ್ ದ್ಯಾಟ್ ಕಣ್ಣಿನ ಆಸೆ, the desires, the lust of the eyes. What is the problem today? ಇವತ್ತು ನಮ್ಮ ಒಂದು ದೊಡ್ಡ ಒಂದು ಶೋಧನೆ ಏನಾಗಿದೆ, ಎಸ್ಪೆಷಲಿ ಇವನ್ ವಿತ್ ಅವರ್ ಯಂಗ್ಸ್ಟರ್ಸ್ ತಗೊಳ್ರಿ, ಮಿಡ್ಲ್ ಏಜ್ ತಗೊಳ್ರಿ, ಓಲ್ಡ್ ಜನರೇಷನ್ ಎಲ್ಡರ್ಲಿ ಪೀಪಲ್ ತಗೊಳ್ರಿ, ದ ಲಸ್ಟ್ ಆಫ್ ದ ಐಸ್. ಎವ್ರಿಥಿಂಗ್ ಸೀಮ್ಸ್ ಸೋ ಬ್ಯೂಟಿಫುಲ್. ಎಲ್ಲ ಇಷ್ಟು ಸುಂದರವಾಗಿದೆ. ನಮ್ಮ ಕಣ್ಣು ಏನು ಹೇಳ್ತದೆ ಗೊತ್ತಾ? ನಾನು ಏನನ್ನು ನೋಡ್ತಾನೋ ಅದನ್ನು ನಾನು ಅನುಭವಿಸಬೇಕು. ಐ ಮಸ್ಟ್ ಫುಲ್ಫಿಲ್, ಐ ಮಸ್ಟ್ ಹ್ಯಾವ್ ವಾಟ್ ಮೈ ಐಸ್ ಡಿಸೈರ್ಸ್. ನನ್ನ ಕಣ್ಣು ನೋಡಿ ಏನು ಆಸೆ ಪಡ್ತದಲ್ಲೋ ಅದನ್ನು ನಾನು ಏನು ಮಾಡಬೇಕೆಂದ್ರೆ ಐ ಮಸ್ಟ್ ಹ್ಯಾವ್ ಇಟ್. ಪ್ರಿಯರೇ, ದಿಸ್ ಈಸ್ ಸಿನ್. ಇದು ಪಾಪ ಆಗಿದೆ. ನಮ್ಮ ಕಣ್ಣಿನ ಆಸೆ. ಇವತ್ತು ನಮ್ಮ ಯವನಸ್ಥರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಭಾಳ ಒಂಥರ ಒಂದು ಶೋಧನೆ. ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ಗೆ ಹೋದಾಗ ಅಲ್ಲಿದು ಅವರ ಫ್ರೆಂಡ್ಸ್ ತಗೊಂಡು ಬರುವ ಐಫೋನ್ಸನ್ನು ನೋಡ್ತಾರೆ. ಎಲ್ಲ ಫ್ಯಾಮ್ಲೀಸ್ ಒಂದೇ ಥರ ಇರೋದಿಲ್ಲ. ಕೆಲವು ಫ್ಯಾಮ್ಲೀಸ್ ರಿಚ್ ಇರ್ತಾರೆ, ಕೆಲವು ಫ್ಯಾಮ್ಲೀಸ್ ಪುವರ್ ಇರ್ತಾರೆ, ಕೆಲವು ಫ್ಯಾಮ್ಲೀಸ್ ಮಿಡ್ಲ್ ಕ್ಲಾಸ್ ಆಗಿರ್ತವೆ. ಆದರೆ ರಿಚ್ ಕ್ಲಾಸ್ ಮಕ್ಕಳು ದೊಡ್ಡ ದೊಡ್ಡ ಐಫೋನ್ಸ್ ತೊಗೊಂಡು ಬರ್ತಾರೆ. ಅದೇ ಮಿಡ್ಲ್ ಕ್ಲಾಸ್ ಮಕ್ಕಳು ಹಾಗೂ ಲೋವರ್ ಕ್ಲಾಸ್ ಮಕ್ಕಳು ಅದನ್ನು ನೋಡಿ ಆಸೆ ಪಡ್ತಾರೆ. ದೇ ಲಾಂಗ್ ಫಾರ್ ಇಟ್. ದ ಡಿಸೈರ್ಸ್, ದ ಲಸ್ಟ್ ಆಫ್ ದ ಐಸ್. ಏನು ಮಾಡಿದರು? ಕಣ್ಣೆತ್ತಿ ನೋಡಿದರು. ಏನನ್ನು ನೋಡಿದರು? ನನ್ನ ಫ್ರೆಂಡ್ ಹತ್ರ ಇರುವ ಒಂದು ಐಫೋನನ್ನು ನೋಡಿದರು. ಒಳಗೇನು ಬಂತು? ಅದ ಮೇಲೆ ಒಂದು ಆಸೆ ಬಂತು. ಅಷ್ಟಕ್ಕೆ ನಾವು ಬಿಡ್ತವ? ಅಷ್ಟಕ್ಕೆ ನಾವು ಬಿಡೋದಿಲ್ಲ. ಮನೆಗೆ ಹೋಗಿ ತಂದೆ ತಾಯಿ ಜೊತೆ ಜಗಳ ಮಾಡಿ, ಊಟ ಬಿಟ್ಟು ಗಲಾಟೆ ಮಾಡಿ. ನಾನು ಕೆಲವು ವರ್ಷಗಳ ಹಿಂದೆ ಕೇಳಿದೆ, ವೆನ್ ಈ ಫೋನ್ಸ್ ಹೊಸ ಬಂದಾಗ ಒಬ್ಬ ಸ್ಕೂಲ್ಗೆ ಹೋಗುವ ಹುಡುಗ, ಯಾರೋ ಒಂದು ಹಳ್ಳಿ ಕಡೆ ಇರೋ ಒಂದು ರೈತನ ಮಗ, ಅವನು ಸ್ಕೂಲಲ್ಲಿ ಅವನ ಫ್ರೆಂಡ್ಸ್ ಫೋನ್ ತೊಗೊಂಡು ಬಂದದ್ದು ನೋಡಿ ಅವ್ನು 10th ಗ್ರೇಡಲ್ಲಿದ್ದ. ಅವ್ರ ಅಪ್ಪನಿಗೆ ಜಗಳ ಮಾಡ್ತಾನೆ, ನನಗೆ ಫೋನ್ ಕೊಡಿ. ಸೊ ಅವ್ರ ಅಪ್ಪ ಹೇಳ್ತಾರೆ, ನೀನು 10th ಮುಗಿಸಪ್ಪ, ನಾನು ನಿನಗೆ ಕೊಡ್ತಾನೆ. ಜಸ್ಟ್ ಬಿಕಾಸ್ ಹಿಸ್ ಫಾದರ್ ಡಿಂಟ್ ಬೈ ಹಿಮ್ ದ ಫೋನ್, ಅವ್ನು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟ. ಹಿ ಲಾಸ್ಟ್ ಹಿಸ್ ಲೈಫ್ ಜಸ್ಟ್ ಟು ಫುಲ್ಫಿಲ್ ದ ಲಸ್ಟ್ ಆಫ್ ಹಿಸ್ ಐಸ್. ಕಣ್ಣಿನ ಒಂದು ಆಸೆ. ಇನ್ನೊಂದು, ಬೈಕ್ ತೊಗೊಂಡು ಬರ್ತಾರೆ, ಹೈ ಆ್ಯಂಡ್ ಮಾಡೆಲ್ಸ್ ಬೈಕ್ ತೊಗೊಂಡು ಬರ್ತಾರೆ. ಅವರು ನಮ್ಮ ಮುಂದೆ ಸುತ್ತಾಡಬೇಕಾದ್ರೆ ನಮ್ಮ ಯವನಸ್ಥರಿಗೆ ಹೆಂಗೆ ಅನ್ನಿಸ್ತದೆ? ಹೌ ಡು ದೇ ಫೀಲ್? ದೇ ವಾಂಟ್ ಇಟ್. ನಾನು ಹೇಳಿದಲ್ಲ ಆವಾಗಲೇ, ನಮ್ಮ ಕಣ್ಣೇನು ನೋಡ್ತದೆ ಅದನ್ನು ನಾವು ಪಡ್ಕೊಳ್ಳೇಬೇಕು. ಒಬ್ಬ ಮಿಡ್ಲ್ ಈಸ್ಟಿಂದು ಒಬ್ಬ ಅರಸನ ಬಗ್ಗೆ ನಾನು ಕೇಳಿದೆ. ಹಿ ವಾಸ್ ವೆರಿ ಪವರ್ಫುಲ್, ಹಿ ಹ್ಯಾಡ್ ಲಾಟ್ ಆಫ್ ಮನಿ. ಆದರೆ ಒಂದೊಂದು ವೀಕ್ನೆಸ್ ಇತ್ತು. ಏನೆಂದರೆ, ಇಫ್ ಹಿ ಸೀಸ್ ಎನಿ ಬ್ಯೂಟಿಫುಲ್ ಗರ್ಲ್, ಯಾವುದೇ ಒಂದು ಸುಂದರವಾದ ಸ್ತ್ರೀಯನ್ನು ನೋಡಿದರೆ, ಹಿ ಯೂಸ್ ಟು ನೆವರ್ ಸ್ಪೇರ್ ದೆಮ್. ಒಂದು ಕಪಲ್ ಬಗ್ಗೆ ಹೀಗೆ ಕೇಳಿದ್ದೇನೆಂದರೆ, ಜಸ್ಟ್ ದೇ ವರ್ ಮ್ಯಾರಿಡ್, ದೇ ವರ್ ನ್ಯೂಲಿ ಮ್ಯಾರಿಡ್ ಕಪಲ್. ಬಟ್ ಈ ಅರಸ ಅವಳನ್ನು ನೋಡಿಬಿಟ್ಟು ಅವಳ ಮೇಲೆ ಅವನಿಗೆ ಆಸೆ ಬಂತು. ಹಿ ಇನ್ವೈಟೆಡ್ ದೆಮ್ ಹೋಮ್. ಅವನ ಪ್ಯಾಲೇಸ್ಗೆ ಅವರನ್ನು ಇನ್ವೈಟ್ ಮಾಡಿದಾಗ ಅವ್ರಿಗೆ ತುಂಬ ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡ ಅರಸನಾಗಿ he is inviting us. ಆದರೆ ಪ್ರಿಯರೇ, ದಿಸ್ ಕಪಲ್ ಡಿಂಟ್ ನೋ ವಾಟ್ ವಾಸ್ ಬಿಹೈಂಡ್ ದಿಸ್. ಅದು ಹಿಂದೆ ಏನು ಮುಚ್ಚಿದೆ ಅಂತ ಈ ಹೊಸ ದಂಪತಿಗೆ ಗೊತ್ತಿರಲಿಲ್ಲ. ಅವರನ್ನು ಇನ್ವೈಟ್ ಮಾಡಿ ಅವ್ರಿಗೆ ಒಂದು ಲ್ಯಾವಿಶ್ ಡಿನ್ನರನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ, ಫೈನಲಿ ಹಿ ಕಾಲ್ಸ್ ಹಿಸ್ ಗಾರ್ಡ್ಸ್. ಅವನಲ್ಲಿರುವ ಗಾರ್ಡ್ಗಳನ್ನು ಕರೆದುಬಿಟ್ಟು ಆ ಗಂಡನನ್ನು ತಗೊಂಡು ಹೋಗ್ರಿ. ಆಮೇಲೆ ಮೇಲಿಂದ he ordered his guards to push him out. ಅವನಿಗೆ ಮೇಲಿಂದ ಕಲೆಗೆ ಬೀಸಾಕಿ ಅವನನ್ನು ಸಾಯಿಸ್ರಿ, ಅವ ಆತ್ಮಹತ್ಯೆ ಮಾಡಿ ಸತ್ತ ಅಂತ ನಾವು ಸುದ್ದಿ ಎಬ್ಬಿಸುವ ಅಂತ. ದಿಸ್ ರಿಯಲಿ ಹ್ಯಾಪೆಂಡ್. ಅವನನ್ನು ತಗೊಂಡು ಹೋಗುವಾಗ ಆ ಹೆಂಡತಿಗೆ ತುಂಬ ಒಂದು ಚಿಂತೆ ಆಗುತ್ತೆ, ಏನಂತ. ಅವನು ಹೋದದೇ ತಡ, ಹಿ ಗೆಟ್ಸ್ ಇನ್ವಾಲ್ವ್ ವಿತ್ ದಿಸ್ ಲೇಡಿ. ಅವಳನ್ನು ಸಹ ಅವನ ಕಣ್ಣಿನ ಆಸೆಯನ್ನು ತೃಪ್ತಿಪಡಿಸಿದ ಮೇಲೆ ಆ ಗಂಡನನ್ನು ಸಾಯಿಸಿದ, ಆ ಹೆಂಡತಿಯನ್ನು ಸಾಯಿಸಿದ. ಪ್ರಿಯರೇ, ಇದು ಏನು? ಹೀಸ್ ಐಸ್ ಆಲ್ವೇಸ್ ವಾಂಟೆಡ್ ಟು ಸಿ ಬ್ಯೂಟಿಫುಲ್ ಥಿಂಗ್ಸ್. ಅದಕ್ಕೆ ಅವನು ಒಳಗಾಗ್ಬಿಟ್ಟು ಹಿ ಕಮಿಟೆಡ್
ದಿಸ್ ಗ್ರೇಟ್ ಸಿನ್. ಒಬ್ಬ ದೇವರ ವಾಕ್ಯದಲ್ಲಿ ಹಾಗೆ ಇದ್ದಾನೆ. ಅವನ ವಿಷಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ ಅಸ್ ಓಪನ್ ಅವರ್ ಬೈಬಲ್ಸ್ ಟು ಫಸ್ಟ್ ಕಿಂಗ್ಸ್, ಮೊದಲನೇ ಅರಸನ ಪುಸ್ತಕ 21ನೇ ಅಧ್ಯಾಯ. ಇಟ್ ಸೇಸ್ ದ್ಯಾಟ್ ಆ್ಯಂಡ್ ಇಟ್ ಕೇಮ್ ಟು ಪಾಸ್ ಆಫ್ಟರ್ ದೀಸ್ ಥಿಂಗ್ಸ್ ದಟ್ ನಾಬೋತ್ ದ ಜೆಜುರಲೈಟ್ ಹ್ಯಾಡ್ ಅ ವಿನಿಯಾರ್ಡ್ which was in Jezreel, hard by the palace of Ahab, king of Samaria. And Ahab spoke unto Naboth, saying, Give me thy vineyard, that I may have it for a garden of herbs, because it is near unto my house, and I will give thee for it a better vineyard than it. Or if it seem good to thee, I will give thee the wrath of it in money. ಇಲ್ಲಿ ನಾಬೋತಿನ ವಿಷಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ನಾಬೋತಿಗೆ ಒಂದು ದ್ರಾಕ್ಷೆ ತೋಟ ಅವನಿದೆ. ಅವನು ಒಬ್ಬ ಸಾಮಾನ್ಯ ಮನುಷ್ಯ, ಅವನೊಬ್ಬ ರಿಚ್ ಮನುಷ್ಯ. ಅವನ ಹತ್ರ ಇಷ್ಟೊಂದು ದ್ರಾಕ್ಷೆ ತೋಟ ಇದೆ ಅಥವಾ ಬೇರೆ ಬೇರೆ ಸಂಗತಿ ಇದೆ ಅಂತ ಇರಲಿಲ್ಲ. ಅವನಿಗೆ ಇದ್ದದ್ದು ಒಂದೇ ದ್ರಾಕ್ಷೆ ತೋಟ. ಅದನ್ನು ಅವನು ಚೆನ್ನಾಗಿ ಬೆಳೆಸ್ತಾ ಇದ್ದ, ಅದರಲ್ಲಿ ಅವನು ಆನಂದ ಪಡ್ಕೊಳ್ತಾ ಇದ್ದ. ಇನ್ನೊಂದೇನೆಂದರೆ ದಟ್ ವಾಸ್ ಅನ್ ಇನ್ಹೆರಿಟೆನ್ಸ್. ಅವ್ರದ್ದು ತಂದೆ, ಅವ್ರ ಅಜ್ಜ, ಅವ್ರದ್ದು ಇದ್ದದ್ದು ಅದೊಂದು ಆಸ್ತಿ. ಓಕೆ, ಅದು ಅಲ್ಲಿಂದ ಬಂದದು ಒಂದು ಆಸ್ತಿ ಇವಂದು. ಸೊ ಹಿ ಟ್ರೆಷರ್ಡ್ ಇಟ್, ಹಿ ಲವ್ಡ್ ಇಟ್. ಇದು ಅಹಾಬ್ ಅಲ್ಲಿದ್ದ ಅರಸ, ಅವನಿಗೆ ಬೇಕಾದಷ್ಟು ಇತ್ತು. ಈ ಎಲ್ಲ ಸಂಗತಿಗಳು ಅವನದೇ ಇತ್ತು. ಅವನಿಗೆ ಅವನದು ದೃಷ್ಟಿ ನಾಬೋತಿಂದ ದ್ರಾಕ್ಷೆ ತೋಟ ಮೇಲೆ ಬಿತ್ತು ಪ್ರಿಯರೇ. ನಾನು ಆವಾಗಲೇ ಹೇಳಿದಂಗೆ ನಮ್ಮ ಕಣ್ಣು ಏನು ನೋಡ್ತದೋ ಅದು ನಮಗೆ ಬೇಕು. ಅದೇ ರೀತಿಯಲ್ಲಿ ಅಹಾಬಿನ ದೃಷ್ಟಿ ನಾಬೋತಿನ ಒಂದು ದ್ರಾಕ್ಷೆ ತೋಟ ಮೇಲೆ ಬಿತ್ತು. ಅವನಿಗೆ ಹೋಗಿ ಕೇಳ್ತಾನೆ, ನನಗೆ ಇದು ದ್ರಾಕ್ಷೆ ತೋಟ ಕೊಡು ಅಂತ. ಅದಕ್ಕೆ ನಾಬೋತು, ಇಲ್ಲ ನನಗೆ ಇದು ಕೊಡಲಿಕ್ಕೆ ಬರುವುದಿಲ್ಲ. ಇಲ್ಲ, ನೀನು ಏನು ಅಮೌಂಟ್ ಇದಕ್ಕೆ ಕೇಳ್ತೀಯಾ? ಹೌ ಮಚ್ ಯು ವಾಂಟ್ ಟು ಕೋಟ್ ಫಾರ್ ಯುವರ್ ವಿನ್ಯಾರ್ಡ್? ಐ ಆಮ್ ರೆಡಿ ಟು ಪೇ ಫಾರ್ ಇಟ್. ಐ ವಾಂಟ್ ದಿಸ್. ಬಟ್ ನಾಬೋತ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಸೆಲ್ ಇಟ್. ಅದಕ್ಕೆ ಇವನೇನು ಮಾಡ್ತಾನೆ ಮುಂದಕ್ಕೆ ನಾವು ನೋಡ್ಕೊಳ್ಳುವ. ನೆಕ್ಸ್ಟ್ ವಚನ, ವಿ ವಿಲ್ ರೀಡ್ ದ ನೆಕ್ಸ್ಟ್ ವರ್ಸ್. ಇಟ್ ಸೇಸ್, 3ನೇ ವಚನ ಓದ್ತಾನೆ. And Naboth said to Ahab, The Lord forbid it me that I should give the inheritance of my fathers unto thee. And Ahab came into his house heavy and displeased because of the word which Naboth the Jezreelite had spoken to him. For he had said, I will not give thee the inheritance of my fathers. And he laid him down upon his bed and turned away his face and would eat no. ಇಲ್ಲಿ ನೋಡಿದ್ರಿ ಪ್ರಿಯರೇ, ಅಂಥ ದೊಡ್ಡ ಅರಸ, ಎಲ್ಲ ಆಸ್ತಿಗಳು ಅವನ ಹತ್ರ ಇದೆ, ಎಲ್ಲ ಒಳ್ಳೆ ಸಂಗತಿಗಳಿದೆ. ಒಬ್ಬ ಬಡವ, ಒಂದೇ ಒಂದು ದ್ರಾಕ್ಷ ತೋಟನಿಟ್ಕೊಂಡು ಇವನ ದೃಷ್ಟಿ ಅದರ ಮೇಲೆ ಬಿದ್ದ ಕಾರಣ ಹಿ ವಾಂಟ್ಸ್ ಇಟ್. ನಾಬೋತ್ ಇಲ್ಲ ಹೇಳಿದ ತಕ್ಷಣ ತನ್ನ ಕೊನೆಗೆ ಹೋಗ್ಬಿಟ್ಟು ತನ್ನ ಮುಖವನ್ನು ಗೋಡೆಗೆ ಹಾಕಿ, ಹಿ ಈಸ್ ವೆರಿ ಸ್ಯಾಡ್. His countenance is changed. He looks very sad. He is heartbroken. ಯಾಕೆಂದ್ರೆ ಅವ್ನು ಕೇಳಿದ ಸಂಗತಿ ಅವನಿಗೆ ಸಿಕ್ಕಿಲ್ಲ. ನೆಕ್ಸ್ಟ್ ನಾವು ನೋಡ್ತೇವೆ ಏನಾಯಿತು. ಬಟ್ 5ನೇ ವಚನ. ಬಟ್ ಜೆಜಿಬೆಲ್ his wife came to him and said unto him, Why is thy spirit so sad that thou eatest no bread? And he said unto her, Because I spoke unto Naboth the Jezreelite, and said unto him, Give me thy vineyard for money, or else if it please thee, I will give thee another vineyard for it. And he answered, I will not give thee my vineyard. And Jezebel his wife said unto him, Dost thou now govern the kingdom of Israel? Arise and eat bread, and let thine heart be merry. I will give thee the vineyard of Naboth and the Jezreelite. ಏನು ಹೇಳ್ತಾಳೆ ಇಲ್ಲಿ ಜೆಜಬೆಲ್ ಅವನ ಹೆಂಡತಿ ಬಂದು, ಯಾಕೆ ಬೇಸರಾಗಿದೆ ನಿನಗೆ, ಯಾಕೆ ನೀನು ಇಷ್ಟು ಬೇಜಾರಲ್ಲಿ ಇದೆಯಾ? ಅವಾಗ ಅವನು ಹೇಳ್ತಾನೆ, ನನಗೆ ಆ ದ್ರಾಕ್ಷ ತೋಟ ಬೇಕಾಗಿದೆ, ಅದರ ನಾಬೋತ್ ನನಗೆ ಮಾಡ್ತಾ ಇಲ್ಲ. ಅದಕ್ಕೆ ಇವಳು ಹೆಂಡತಿ ಆಗಿದ್ದಳು, ಹೋಗಲಿ, ಅದಿಲ್ಲನಾ, ನೋ ಪ್ರಾಬ್ಲಮ್, ನಮಗೆ ಇಷ್ಟೊಂದು ಆಸ್ತಿಗಳಿದೆ, ಬೇಕಾದಷ್ಟಿದೆ ಅಂತ ಹೇಳಲ್ಲ. ನೀನು ಚಿಂತೆ ಮಾಡಬೇಡ, ಯು ಡೋಂಟ್ ಕೇರ್, ಇದು ಇಡೀ ರಾಜ್ಯ ನಿಂದು ತಾನೆ, ಅದು ಏನು ದೊಡ್ಡ ಮಹತ್ವ, ಐ ವಿಲ್ ಗೆಟ್ ಇಟ್ ಫಾರ್ ಯು ಅಂತ ಶಿ ಮೇಕ್ಸ್ ಅ ಪ್ಲ್ಯಾನ್. ಆ ಪ್ಲ್ಯಾನಲ್ಲಿ ಏನಾಗುತ್ತೆ ಅಂತ ಮುಂದಕ್ಕೆ ನಾವು ನೋಡ್ಕೊಳ್ಳುವ. We will read that in verse 14 and 15. Then they sent to Jezebel. Okay.
12ನೇ ವಚನ ಓದ್ತೇನೆ. First Kings chapter 21 verse 12. They proclaimed a fast and set Naboth on high among the men. And there came in 2 men, children of Belial, and sat before him. And the men of Belial witnessed against him, even against Naboth, in the presence of the people, saying, Naboth did blaspheme God and the king. Then they carried him forth out of the city and stoned him with stones that he died. Then they sent to Jezebel, saying, Naboth is stoned and is dead. And it came to pass, when Jezebel heard that Naboth was stoned and was dead, that Jezebel said to Ahab, Arise, take possession of the vineyard of Naboth, which he refused to give thee for money, for Naboth is not alive, but dead. Look at the wickedness of the heart. ಇಲ್ಲಿ ಒಬ್ಬರ ಒಂದು ಕಠಿಣ ಹೃದಯ, ಒಂದು ಬರೀ ಕಣ್ಣಿನ ಆಸೆ. ಅದು ದ್ರಾಕ್ಷ ತೋಟ ನೋಡಿದ, ಆಸೆ ಪಟ್ಟ, ಅವನಿಗೆ ಬೇಕಾಯಿತು. ಇಂಥ ದೊಡ್ಡ ಅರಸ ಬಿಟ್ಟು ಕೊಡಲಿಕ್ಕೆ ರೆಡಿ ಇರಲಿಲ್ಲ ಪ್ರಿಯರೇ. ಅದಕ್ಕೆ ಅವನಿಗೆ ಬೇಜಾರಾಯಿತು. ಅವನ ಹೆಂಡತಿ ಹೋಗಿ ಆ ವಿಷಯ ಹೇಳ್ತಾನೆ. ಅವನ ಹೆಂಡತಿ ಹೇಳ್ತಾನೆ, ನೀ ಚಿಂತೆ ಮಾಡಬೇಡ. ಆ್ಯಂಡ್ ಶಿ ಪ್ಲಾಟ್ಸ್. ಅವಳು ಈ ಥರದ ಒಂದು ಸ್ಕೀಮ್ ಮಾಡ್ತಾಳೆ. ಎಷ್ಟೋ ಸರ್ತೆ ಪ್ರಿಯರೇ, ನಮ್ಮ ಹಿಂದೆ ಜನರು ಸ್ಕೀಮ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಏನೋ ಒಂದು ಸಂಗತಿ ಬೇಕಿರುತ್ತೆ, ಆದರೆ ನಮ್ಮನ್ನು ಕಾಯುವಾತನು ನಮ್ಮನ್ನು ಕಾಯ್ತಾರೆ. ಆದರೆ ಇಲ್ಲಿ ನಾವು ನೋಡ್ತವೇನೆಂದರೆ, ಜೆಜಬೆಲ್ ಏನು ಮಾಡ್ತಾಳೆ, ಒಂದು ಪ್ಲಾಟ್ ಮಾಡಿ ನಾಬೋತಿನ ವಿರುದ್ಧವಾಗಿ, ಇವನು ದೇವರ ವಿರುದ್ಧ ಮಾತಾಡಿದ್ದಾನೆ, ಇವನು ಅರಸನ ವಿರುದ್ಧವಾಗಿ ಮಾತಾಡಿದಾನಂತ ಸುಳ್ಳು ಸಾಕ್ಷಿಗಳನ್ನೇ. ಜಸ್ಟ್ ಒನ್ ಸಿಂಪಲ್ ಥಿಂಗ್. ಏನದು? ಕಣ್ಣಿನ ಆಸೆ. ನಾನು ನೋಡಿದ ಆ ದ್ರಾಕ್ಷ ತೋಟ ನನಗೆ ಬೇಕು, ಅದಕ್ಕೆ ನೀನು ಯು ಗೋ ಟು ಸಚ್ ಎನ್ ಎಕ್ಸ್ಟೆಂಟ್. ನೀವು ಹೇಳ್ಬೋದು ಇದು ಬರೀ ಬೈಬಲದೇ ಇದೆ. ಇಲ್ಲ ಪ್ರಿಯರೇ, ಇದು ನಿಜವಾಗಿ ನಡೀತಾ ಇರುವ ಸಂಗತಿಗಳು. ಇವತ್ತು ನಾವು ನೋಡ್ತೇವೆ, ಎಷ್ಟೋ ಹುಡುಗರು ಕೆಲವು ಹುಡುಗಿಯರನ್ನು ಪ್ರಪೋಸ್ ಮಾಡ್ತಾರೆ. ಆ ಹುಡುಗಿಯರು ಅವ್ರಿಗೆ ಇಲ್ಲ ಹೇಳಿದ ತಕ್ಷಣ ಅವರ ಮೇಲೆ ಆ್ಯಸಿಡ್ ಹಾಕ್ತಾರೆ. ನಿಜವಾಗಿ ಪ್ರೀತಿ ಮಾಡಿದ ಗಂಡು ಒಂದು ಹುಡುಗಿ ಮೇಲೆ ಆ್ಯಸಿಡ್ ಹಾಕಿ ಅಟ್ಯಾಕ್ ಮಾಡಲ್ಲ. ಅವರ ಕಣ್ಣಿನ ಆಸೆ ಏನು ಹೇಳುತ್ತೆ ಅಂದರೆ, ಐ ವಾಂಟ್ ದಿಸ್ ಗರ್ಲ್. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಒಳ್ಳೆ ಬಿಸ್ನೆಸ್ ನಡೀತಾ ಇರುತ್ತೆ, ಅವರು ಆ ಬಿಸ್ನೆಸ್ಸನ್ನು ನೋಡಿ ಆಸೆ ಪಡ್ತಾರೆ. ಅವ್ರಿಗೆ ಆ ಬಿಸ್ನೆಸ್ ಸಿಕ್ಕುವುದಿಲ್ಲ, ಅದಕ್ಕೆ ಅವರ ವಿರುದ್ಧವಾಗಿ ಮಾಟ ಮಂತ್ರ ಮಾಡ್ತಾರೆ, ಅವರ ಬಿಸ್ನೆಸ್ ಹಾಳಾಗುವಂಗೆ ಮಾಡ್ತಾರೆ. ಕೆಲವು ಕುಟುಂಬ ಸುಂದರವಾದ ರೀತಿಯಲ್ಲಿ ಆ ಕುಟುಂಬ ಇರುತ್ತೆ, ಗಂಡ ಹೆಂಡತಿ ಮಕ್ಕಳು ಚೆಂದ ನಡೀತಾ ಇರುತ್ತೆ. ಆದರೆ ಇವರ ಕುಟುಂಬ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಹೊಟ್ಟೆ ಕಿಚ್ಚು ಪಟ್ಟು ಏನು ಮಾಡ್ತಾರೆ ಅಂದರೆ, ಆ ಕುಟುಂಬದ ಒಬ್ಬರಿಗೆ ಏನೋ ಒಂದು ಕಿವಿ ಮಾತು ಹೇಳಿ, ನಿಮ್ಮ ಫ್ಯಾಮ್ಲಿಲಿ ಇದಿದೆ, ನಿನ್ನನ್ನು ಇಷ್ಟಪಡಲ್ಲ, ಓಕೆ, ನಿನ್ನ ವಿರುದ್ಧವಾಗಿ ಹಿಂಗೆ ಮಾಡ್ತಾರೆ ಅಂತೇಳಿ ಆ ಕುಟುಂಬವನ್ನು ಮುರಿತಾರೆ. ಇವತ್ತು ನಮ್ಮ ಕಣ್ಣಿನ ಆಸೆ ನಮಗೆ ಏನು ಕೇಳ್ತಾ ಇದೆ? ನೋಡಿದ ಸಂಗತಿ ಕೇಳ್ತಾ ಇದ್ದ, ವಿ ಹ್ಯಾವ್ ಟು ಸೇ ನೋ. ಇಲ್ಲದ್ರೆ ನಾವು ಪಾಪಕ್ಕೆ ಬೀಳ್ತೇವೆ. ಇಲ್ಲಿ ಜೆಜಬೆಲ್ ಏನು ಮಾಡಿದ್ಲು, ನೀನು ಚಿಂತೆ ಮಾಡಬೇಡ, ನೀನೊಬ್ಬ ಅರಸ, ನಿನಗೆ ಬೇಕಿದ್ದ ಸಂಗತಿ ಸಿಕ್ಕುತ್ತೆ ಅಂತ ಹೇಳಿ ನಾಬೋತಿನ ವಿರುದ್ಧವಾಗಿ ಅವನ ಒಂದು ಸ್ಕ್ಯಾಮ್ ಮಾಡಿ, ಅವನ ದೇವರ ವಿರುದ್ಧ ಮಾತಾಡಿದ್ದಾನೆ, ಅರಸನ ವಿರುದ್ಧವಾಗಿ ಮಾತಾಡಿದ್ದಾನೆ ಅಂತ ಹೇಳಿ ಕಲ್ಲು ಎಸೆದು ಅವನನ್ನು ಸಾಯಿಸ್ತಾರೆ. ಕ್ಯಾನ್ ಯು ಇಮ್ಯಾಜಿನ್? ದೇ ಥ್ರೂ ಸ್ಟೋನ್ಸ್ ಅಟ್ ಅನ್ ಇನ್ನೋಸೆಂಟ್ ಮ್ಯಾನ್ ಆ್ಯಂಡ್ ದೇ ಕಿಲ್ಡ್ ಹಿಮ್. ಜನರಿಗೆ ಸುಳ್ಳು ಹೇಳಿದವ್ರಿಗೆ ಗೊತ್ತು, ಜೆಜಬೆಲ್ಗೆ ಗೊತ್ತು ಏನು ಮಾಡಿದ್ದಾಳೆ ಅಂತ, ಸುಳ್ಳು ಸಾಕ್ಷಿ ಅನ್ನೋರಿಗೆ ಗೊತ್ತು ಅವ್ರು ಏನು ಮಾಡಿದ್ದಾರೆ. ಆದರೆ ನೋಡುವವರೊಬ್ಬರು ಇದ್ದಾರೆ ಪ್ರಿಯರೇ. ನಾಬೋದ್ಗೆ ಅಲ್ಲಿ ಯಾವುದೇ ಒಂದು ನ್ಯಾಯ ಸಿಕ್ಕಿಲ್ಲ, ಆದರೆ ನೋಡುವವರು ನೋಡಿಬಿಟ್ಟು ಅವನಿಗೆ ನ್ಯಾಯ ಕೊಡ್ತಾರೆ. ನಿಜ. ಜೆಜಬೆಲ್ಗೆ ಸುದ್ದಿ ಬರುತ್ತೆ ಏನೆಂದರೆ, ನಾಬೋದ್ ಸತ್ತೋಗ್ಬಿಟ್ಟ. ಓಡಿ ಹೋಗಿ ತನ್ನ ಗಂಡನಿಗೆ ಹೇಳ್ತಾಳೆ, ನಾಬೋದ್ ಸತ್ತೋದ, ನಿಂಗೆ ಯಾವ ದ್ರಾಕ್ಷ ತೋಟ ಕೊಟ್ಟಿಲ್ಲಲ್ಲ, ನೋಡು ಹೆಂಗೆ ಸತ್ತ, ಇವಾಗ ಹೋಗು ಆ ದ್ರಾಕ್ಷ ತೋಟನ ಹತೋಟಿಲಿ ತಗೋ ಅಂತ ಹೇಳಿದಾಗ ಪ್ರಿಯರೇ, ಜಸ್ಟ್ ಇಮ್ಯಾಜಿನ್, just to fulfill the desire of the lust of the eye. ಮೂರನೇ ಸಂಗತಿ ನಾವು ನೋಡ್ತೇವೆ ಅಂದರೆ, ಇಟ್ ಈಸ್ ದ ಪ್ರೈಡ್ ಆಫ್ ಲೈಫ್. ಫಸ್ಟ್ ಆಫ್ ಆಲ್ ಇಟ್ಸ್ ದ ಲಸ್ಟ್ ಆಫ್ ಫ್ಲೆಶ್, ಸೆಕೆಂಡ್ಲಿ ಇಟ್ಸ್ ದ ಲಸ್ಟ್ ಆಫ್ ಐಸ್, ಮೂರನೇದಾಗಿ ದ ಪ್ರೈಡ್ ಆಫ್ ಲೈಫ್. ಇವತ್ತು ಹೌ ಮಚ್ ಪ್ರೈಡ್ ವಿ ಹ್ಯಾವ್. ನಮಗೆ ಇವತ್ತು ನಮ್ಮ ಕಣ್ಣಲ್ಲಿ ಇವತ್ತು ಹಂಬಲ್ನೆಸ್ ಕಾಣ್ತದೋ ಅಥವಾ ಪ್ರೈಡ್ ಕಾಣ್ತದೋ? God resists the proud. ನಾವು ಆ ಕತೆ ಎಷ್ಟು ಸುಂದರವಾಗಿ ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ನೆಬೂಕದ್ನೆzzar ವಾಸ್ ದ ಕಿಂಗ್ ಆಫ್ ಬ್ಯಾಬಿಲೋನ್. ಹಿ ವಾಸ್ ದ ಕಿಂಗ್ ಆಫ್ ದ ಎಂಟೈರ್ ವರ್ಲ್ಡ್. ಅಷ್ಟುವರೆಗೆ ಎಲ್ಲ ಚೆನ್ನಾಗಿತ್ತು ಪ್ರಿಯರೇ.
ನೆಬೂಕದ್ನೆzzರು ಅರಸನಾಗಿದ್ದ, ಜಗತ್ತಿಗೆ ಅರಸನಾಗಿದ್ದ. ಇಟ್ ವಾಸ್ ಫೈನ್. ಬಟ್ ದ ಪ್ರೈಡ್ ಆಫ್ ಲೈಫ್, ಐ ಡಿಡ್ ಇಟ್. I am the king of all these nations. I am the top. ಇವತ್ತು ನಮಗೆ ಅದು ಬಹಳ ಇದೆ ಪ್ರಿಯರೇ. ನನ್ನ ಸಭೆ ದೊಡ್ಡ ಸಭೆ, ನಾನು ಎಲ್ಲ ಕಡೆ ಸುತ್ತಾಡ್ತಾನೆ, ನನ್ನದು ಮಿನಿಸ್ಟ್ರಿದಲ್ಲಿ ಸೈನ್ಸ್, ವಂಡರ್ಸ್, ಮಿರಕಲ್ಸ್ ಆಗ್ತಾರೆ. ಈವನ್ ವಿ ಹ್ಯಾಸ್ ಕ್ರಿಶ್ಚಿಯನ್ಸ್, ಈವನ್ ವಿ ಹ್ಯಾಸ್ ಸರ್ವೆಂಟ್ಸ್ ಆಫ್ ಗಾಡ್, ಈವನ್ ವಿ ಹೂ ಆರ್ ಕಾಲ್ಡ್ ಎಸ್ ದ ಚಿಲ್ಡ್ರನ್ ಆಫ್ ಗಾಡ್, ಈವನ್ ವಿ ಹೂ ಸೇ ದಟ್ ವಿ ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್, ಈವನ್ ವಿ ಹೂ ಸೇ ದಟ್ ಕ್ರೈಸ್ಟ್ ಲಿವ್ಸ್ ಇನ್ ಅಸ್. ಯೇಸು ಸ್ವಾಮಿಯ ಸ್ವಭಾವ ಇಲ್ಲ, ಇದು ಸೈತಾನದ ಸ್ವಭಾವ ನಮ್ಮ ಒಳಗಿದೆ. Pride is not from God. One sin that God hates and he becomes an enemy for this sin is hankara. Be extremely careful, priyare. This crop sin. ನಾನು ನೋಡಿದ್ದೇನೆ, ಬಡವರು ಇರಬೇಕಾದ್ರೆ ಇಷ್ಟು ಹಂಬಲ್ ಇರ್ತಾರೆ, ಇಷ್ಟು ತಗ್ಗಿದ ಭಾವನೆಯಲ್ಲಿ ಇರ್ತಾರೆ, ಇಷ್ಟು ಒಂಥರ ಚಂದ ಮಾತಿರುತ್ತೆ. ಒಂದು ಸ್ವಲ್ಪ ಮೇಲೆ ಬಂದರೆ ಅವರ ಹಾವಭಾವ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಪ್ರಿಯರೇ. ನೆಬೂಕದ್ನೆzzarಗೆ ಅದೇ ಆಯಿತು. ಅವನು ಎಲ್ಲವನ್ನೂ ನೋಡಿ ಅವನು ಹೇಳ್ತಾರೆ, ಐ ಆಮ್ ದ ಕಿಂಗ್ ಫಾರ್ ಆಲ್ ದಿಸ್. ದ ವೆರಿ ನೆಕ್ಸ್ಟ್ ಮಿನಿಟ್ ದ ಲಾರ್ಡ್ ಸ್ಟ್ರೈಕ್ಡ್ ಹಿಮ್. ಏನಾಯಿತು? ಹಿ ಬಿಕೇಮ್ ಅ ಬೀಸ್ಟ್. 7 ವರ್ಷಗಳ ಕಾಲ, ನಾಟ್ 1 year, ನಾಟ್ 2 years, ಫಾರ್ 7 years he became a beast. ಅವ ಹುಲ್ಲು ತಿಂತ ಇದ್ದ. ಯಾವ ಪ್ಯಾಲೇಸಲ್ಲಿ ಕುತ್ಕೊಂಡು ಯಾವೊಂದು ಪಾತ್ರೆಯಲ್ಲಿ ಅವನು ಊಟ ಮಾಡ್ತಾ ಇದ್ದ, ಅವನೊಂದು ವೈಭವ ಏನಾಗಿತ್ತು, ಅವನ ಒಂದು ಲಕ್ಸುರಿಯಸ್ ಲೈಫ್ ಏನಾಗಿತ್ತು, ಅದು ಎಲ್ಲ ಹೋಗಿ ಜಸ್ಟ್ ಬಿಕಾಸ್ ಹಿ ವಾಸ್ ಫಿಲ್ಡ್ ವಿತ್ ಪ್ರೈಡ್. ಇವತ್ತು ನನಗೆ ಒಳ್ಳೆ ಜಾಬ್ ಇದೆ, ನಾನು ಒಳ್ಳೆ ಎಜುಕೇಟೆಡ್ ಇದೆ, ನಾನು ಬೇರೆ ದೇಶದಲ್ಲಿ ಸೆಟಲ್ ಆಗಿದ್ದಾನೆ, ನಮ್ಮ ಇಡೀ ನೆಂಟರದಲ್ಲಿ ನನ್ನಷ್ಟು ಐಶ್ವರ್ಯವಂತರು ಯಾರಿಲ್ಲ, ಓಕೆ, ನನಗೆ ಇರುವ ಮಕ್ಕಳಂಗೆ ಬೇರೆ ಯಾರ್ದು ಇಲ್ಲ, ಮೈ ಚಿಲ್ಡ್ರನ್ ಆರ್ ಟಾಪ್ ಕ್ಲಾಸ್. ವಿ ಹ್ಯಾವ್ ಪ್ರೈಡ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ನನ್ನ ಮನೇಲಿ ಇರುವ ವಸ್ತು ಬೇರೆ ಯಾರ ಮನೇಲಿ ಇಲ್ಲ, ನನ್ನ ಗಂಡ ನೋಡಿ ಹೀಗೆ, ನನ್ನ ಹೆಂಡತಿ ನೋಡಿ ಹೀಗೆ. ಡು ವಿ ಹ್ಯಾವ್ ಪ್ರೈಡ್ ಫಾರ್ ದಿಸ್ ಥಿಂಗ್ಸ್? ಇವತ್ತು ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳುವ ಪ್ರಿಯರೇ. ಇದು ಬೇರೆಯವರನ್ನು ಹಾಳು ಮಾಡೋದಿಲ್ಲ. ನೆಬೂಕದ್ನೆzzarಗೆ ಇದ್ದ ಅಹಂಕಾರ ಅಲ್ಲಿದ್ದ ಸೇವಕರ ಮೇಲೆ ಅದ ಶಾಪ ಬರಲಿಲ್ಲ, ಅಲ್ಲಿ ಇದ್ದದ್ದು ವಿದ್ವಾಂಸರ ಮೇಲೆ ಆ ಶಾಪ ಬಂದಿಲ್ಲ. ಇಟ್ ಕೇಮ್ ಅಪಾನ್ ನೆಬೂಕದ್ನೆzzar. ಗಾಡ್ ಡಿಡ್ಂಟ್ ಸ್ಪೇರ್ ಹಿಮ್. ಗಾಡ್ ಡಿಡ್ಂಟ್ ಸೇ, ಓ ಇವ ಇಂಥ ದೊಡ್ಡ ಅರಸ, ಇವನನ್ನು ನಾನು ಹೇಗೆ, ಹೌ ಕ್ಯಾನ್ ಐ ಟರ್ನ್ ಹಿಮ್ ಟು ಅ ಬೀಸ್ಟ್? ಗಾಡ್ ಡಿಡ್ಂಟ್ ಕೇರ್. ದ ವೆರಿ ನೆಕ್ಸ್ಟ್ ಮಿನಿಟ್ he became a beast, ಪ್ರಿಯರೇ. Do I have the pride of life? 3 ಸಂಗತಿಗಳು we are saying for the ತಿಮೋತಿಗೆ ಪೌಲ ಬರೀತಾನೆಂದರೆ, ಫ್ಲೀ ಫ್ರಾಮ್ ಯೂತ್ಫುಲ್ ಲಸ್ಟ್. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ಯೌವನ ಪ್ರಾಯದಲ್ಲೇ ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸ್ರಿ. ಆವಾಗ ಈ ಲೋಕದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬದಿಂದ ನಾವು ದೂರ ಇರ್ತವೆ. ನಿಮಗೆ ಏನು ಕಾಡ್ತಾ ಇದೆ ನನಗೆ ಗೊತ್ತಿಲ್ಲ, ನನಗೆ ಯಾವ್ದು ಅಹಂಕಾರ ಇದೆ ನಿಮಗೆ ಗೊತ್ತಿಲ್ಲ, ನಮ್ಮ ದೇವರಿಗೆ ಗೊತ್ತಿದೆ. ನೆಬೂಕದ್ನೆzzar ಯೋಚನೆಯಲ್ಲಿ ಬಂತದ್ದು ಏನೆಂದರೆ, ಐ ಆಮ್ ಸಮಥಿಂಗ್. The minute it comes to me, I am better than this person, I am better than that person, I am the most beautiful person, I am so handsome, look at my abs, look how I look what I have. ಇದು ಬಂದ ತಕ್ಷಣ, ಈ ಯೋಚನೆ ಬಂದ ತಕ್ಷಣ ಪ್ರಿಯರೇ, we may be very happy, oh I own all these things, but remember one thing, ನಮ್ಮ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ನನ್ನ ಕಣ್ಣಲ್ಲಿ ಅಹಂಕಾರ, ನನ್ನ ಮನಸ್ಸಲ್ಲಿ ಅಹಂಕಾರ, ನಾವು ಯಾರಿಗೆ ದೊಡ್ಡದಾಗಿ ಹೇಳಬೇಕಂತ ಇಲ್ಲ. ಐ ಆಮ್ ಫುಲ್ ಆಫ್ ಪ್ರೈಡ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಅಬೌಟ್ ದಿಸ್, ಐ ಆಮ್ ಸೋ ಪ್ರೌಡ್ ಆಫ್ ದಟ್ ನಾವು ಹೇಳಬೇಕಂತ ಇಲ್ಲ. ಎಲ್ಲವನ್ನೂ ಬಲ್ಲಂಥ ದೇವರು ನಮ್ಮ ಅಂತರಾಳದಲ್ಲಿ ಏನು ಎಲ್ಲವನ್ನು ಬಲ್ಲಂಥ ದೇವರು ನಮ್ಮ ಅಂತರಂಗದಲ್ಲಿ ಈ ಪ್ರೈಡಿಂದು ವಾಸನೆ ಅವರಿಗೆ ಬರುತ್ತೆ. ಹಿ ಹ್ಯಾಸ್ ಗಾಟ್ ಎಕ್ಸ್ರೇ ಐಸ್, ಹಿ ಕ್ಯಾನ್ ಸಿ ಎವ್ರಿಥಿಂಗ್. ವಿ ಡೋಂಟ್ ಹ್ಯಾವ್ ಟು ಪ್ರೊಕ್ಲೇಮ್, ವಿ ಡೋಂಟ್ ಹ್ಯಾವ್ ಟು ಶೌಟ್ ಔಟ್, ಬಟ್ ಹಿ ನೋಸ್. ಇವತ್ತು ಯಾವುದಕ್ಕೆ ನಾವು ಒಳಗಾಗಿದ್ದೇವೆ? ನಮ್ಮ ಶರೀರದ ಆಸೆಗೆ ಒಳಗಾಗಿದ್ದೇವ, ನಮ್ಮ ಕಣ್ಣಿನ ಆಸೆಗೆ ಒಳಗಾಗಿದ್ದೇವ, ಅಥವಾ ಬದುಕು ಬಾಳಿನ ಡಂಬ? ಆಮ್ ಐ ಅ ಸ್ಲೇವ್ ಟು ಪ್ರೈಡ್? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡ್ರೆ ಪ್ರಿಯರೇ, ಯಾರು ಬೇರೆಯವ್ರು ನಮಗೆ ಪರೀಕ್ಷೆ ಮಾಡಬೇಕಂತ ಇಲ್ಲ. ಸೈತಾನ ನಮ್ಮ ವಿಷಯದಲ್ಲಿ ನಾಚಿಕೆ ಪಡ್ತಾನೆ. ಯಾಕೆಂದರೆ ಹಿ ಸೇಸ್, ದಿಸ್ ಪೀಪಲ್
ದೇ ರ್ಯಾನ್ ಅವೇ ಫ್ರಮ್ ದಿಸ್ ಟೆಂಪ್ಟೇಷನ್. ಇದಕ್ಕೆ ಅವರ ಸೆಲ್ಫನ್ನು ಅವರು ಬಿಟ್ಟು ಕೊಟ್ಟಿಲ್ಲ. ಅವರ ಶರೀರದ ಆಸೆಗೆ ಅವ್ರು ಇಲ್ಲ ಹೇಳಿದರು. ಅದು ಯೋಸೆಫನ ವಿಷಯದಲ್ಲಿ ನೋಡ್ತೇವೆ, ಎಂಥ ಒಂದು ಟೆಂಪ್ಟೇಷನ್ ಬಂತು, ಹಿ ರ್ಯಾನ್ ಫ್ರಮ್ ದೇರ್. ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಕಣ್ಣಿನ ಆಸೆ, ನಮಗೆ ಎಷ್ಟೇ ಆಸೆ ಬಂದರು, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆ ಸರ್ಪ ಅವಳ ಹತ್ರ ಬಂದು ಆ ಹಣ್ಣನ್ನು ಕೊಟ್ಟಾಗ ಅದು ವಾಕ್ಯ ಏನು ಹೇಳುತ್ತೆ ಅಂದರೆ, ಇಟ್ ವಾಸ್ ಬ್ಯೂಟಿಫುಲ್ ಟು ಲುಕ್ ಆ್ಯಟ್. ಅದು ಆ ಹಣ್ಣನ್ನು ನೋಡಿದಾಗ ಇಟ್ ವಾಸ್ ಸೋ ಬ್ಯೂಟಿಫುಲ್, ಶಿ ಫೆಲ್ ಇನ್ ಟು ಸಿನ್. ಯಾಕೆಂದರೆ ಇಟ್ ವಾಸ್ ಬ್ಯೂಟಿಫುಲ್ ಫಾರ್ ಅವರ್ ಐಸ್. ಇವತ್ತು ನಾವು ಈ ಲೋಕದಲ್ಲಿರುವ ಸುಂದರವಾದ ಸಂಗತಿಯನ್ನು ನೋಡ್ತೇವೆ, ನಾವು ಬೀಳ್ತೇವೆ. 3ನೇದಾಗಿ ದ ಪ್ರೈಡ್ ಆಫ್ ಲೈಫ್. This is so very personal. If I check my life, do I have these things? As Paul tells Timothy, flee. ನನಗೂ ಪೌಲ ಹೇಳ್ತಾ ಅಂದರೆ ಇದರಿಂದ ದೂರ ಇರು. ಪ್ರಿಯರೇ, ಯಾರೇ ಈ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ, ನಿಮ್ಮ ಶೋಧನೆ ಏನು, ನನ್ನ ಶೋಧನೆ ಏನು, ಇದರ ಮೇಲೆ ಸ್ವಾಮಿ ಹೇಳ್ತಾರೆ ನಾನು ಜಯ ಕೊಡ್ತಾನೆ. ಹಿ ಮೇಕ್ಸ್ ಅಸ್ ಮೋರ್ ದೆನ್ ಕಾಂಕರರ್ಸ್. ಹಿ ನೆವರ್ ಅಲೌಸ್ ಎನಿ ಟೆಂಪ್ಟೇಷನ್ ವಿಚ್ ಇಸ್ ಬಿಯಾಂಡ್ ಅವರ್ ಸ್ಟ್ರೆಂತ್. ಶೋಧನೆ ಬರುತ್ತೆ. ಒಬ್ಬರು ಹೀಗೆ ಹೇಳಿದಾರೇನೆಂದರೆ, ಒಂದು ಪಕ್ಷಿ ನಮ್ಮ ತಲೆ ಮೇಲೆ ಹಾರೋದನ್ನು ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ, ಆದರೆ ಆ ಪಕ್ಷಿ ನಮ್ಮ ತಲೆ ಮೇಲೆ ಗೂಡನ್ನು ಮಾಡಬೇಕಂದ್ರೆ ಅದಕ್ಕೆ ನಾವು ಅಲೌ ಮಾಡೋದು ಬೇಡ. ಸೊ ಏನೆಂದರೆ, ಟೆಂಪ್ಟೇಷನ್ ಬರುತ್ತೆ, ಅದಕ್ಕೆ ಟೆಂಪ್ಟೇಷನ್ಗೆ ನಾವು ಒಳಗಾಗೋದು ಬೇಡ. ನಾವು ಪ್ರಾರ್ಥನೆ ಮಾಡುವ, ಪವಿತ್ರಾತ್ಮ ಇದ್ದಾರೆ, ಸ್ವಾಮಿ ಇದ್ದಾರೆ, ನಮಗೆ ಈ ವಿಷಯದಲ್ಲಿ ಜಯ ಕೊಡ್ತಾರೆ. ನಾವು ಜಯಶಾಲಿಗಳಿಗಿಂತ ಹೆಚ್ಚಿನಾಗಿ ಈ ಲೋಕದಲ್ಲಿ ಜೀವಿಸುವಂಗೆ ದೇವರು ಕೃಪೆ ಕೊಡ್ತಾರೆ.